ಮಾಡಿದ್ದಾರೆ ಸರ್. ನಮಸ್ಕಾರ ನಮಸ್ಕಾರ ಸರ್. ಸರ್, ಏನ್ ಅನ್ಸುತ್ತೆ ತಮಗೆ ಈ ರೀತಿ ರೈತರಿಗೆ ಬರೆಯ ಮೇಲೆ ಬರೆ ಸರ್ಕಾರ ಈ ರೀತಿ ಮಾಡ್ತಾ ಇರೋದು? ವಿಮೆ ಬರುತ್ತೆ ಅಂತಂದ್ರೆ ಅದು ಕೂಡ 20 ರೂಪಾಯಿ, 30 ರೂಪಾಯಿ, 31 ರೂಪಾಯಿ. ಏನ್ ಅನ್ಸುತ್ತೆ ನಿಮ್ಗೆ? ಬೇಜಾರಾಗುತ್ತೆ. ಬೇಜಾರಾಗುತ್ತೆ. ಈ ಸರ್ಕಾರಗಳು ಯಾವಾಗ್ಲೂ ಇದನ್ನೇ ಮಾಡ್ಕೊಂಡ್ ಬರ್ತಾ ಇರೋದು. ಯಾವಾಗ ರೈತರಿಗೆ ಪೂರ್ಣ ಮಾಡಿದಾರೆ ಹೇಳಿ? ಯಾವ್ದನ್ನು ಪೂರ್ಣ ಮಾಡಿಲ್ಲ ಇವರು. ಯಾವ ಸರ್ಕಾರ ಬಂದ್ರು ಇದೇ ಗೋಳು ರೈತರದು. ಎಲ್ಲಾದ್ರೂ 5,000 ರೂಪಾಯಿ ಪರಿಹಾರ ಕೊಡ್ತಿದ್ರೆ 50 ರೂಪಾಯಿ ಪರಿಹಾರ ಕೊಡೋದು. 5,000 ಖರ್ಚು ಮಾಡೋದು ನಾವು, ಅಲ್ಲಿ ಬರೋದೇ 50 ರೂಪಾಯಿ. ಹಂಗ್ ಮಾಡ್ಕ ಬಂದಂತ ಸರ್ಕಾರಗಳು ಇವು. ಈಗ ಎಲ್ಲಿ ಕೊಡ್ತಾರೆ ಇವರು? ಕೊಡಲ್ಲ ಇವರು. ರೈತರಿಗೆ ಏನು ಮಾಡೋದಿಲ್ಲ ಬಿಡಿ ಸರ್ ಇವರು. ಈಗ ಎಲ್ಲ ನೋಡ್ತಾ ಇದ್ರಿ, ಎಲ್ಲ ಬೆಳೆದಿ ಒಂದೊಂದ್ ಎಕರೆ ವ್ಯವಸಾಯ ಮಾಡ್ಬೇಕು ಅಂದ್ರೆ ಅದು ಉತ್ತಿ ಅದು ಬೀಜ ಹಾಕೋದ್ಗೆ ಒಂದ್ ಎಕರೆ ಕಡಿಮೆ ಅಂದ್ರೆ ಒಂದ್ 10,000, 15,000, 20,000 ರೂಪಾಯಿ ಬೇಕು ಅಂತ ಹೇಳಿ ಇವರು ಒಂದ್ ಕಾಫಿ ಟೀ ಕುಡಿ ಕಾಸು ಕೊಡ್ತಾರೆ. ಸರ್ಕಾರಕ್ಕೆ ನಾಚಿ ಆಗ್ಬೇಕು ಸರ್. ಈಗ ನಾಚಿ ಆಗ್ತಿಲ್ಲ ಸರ್ ಅವ್ರೆ. ಥ್ಯಾಂಕ್ ಯು. ಕರೆ ಮಾಡಿ ಅಭಿಪ್ರಾಯ ತಿಳಿಸಿದ್ದಕ್ಕೆ ಧನ್ಯವಾದ. ಕಾಲರ್ ಇದ್ದಾರೆ, ಶಿವಕುಮಾರ್ ಅನ್ನೋರು. ನಮಸ್ಕಾರ ಶಿವಕುಮಾರ್ ಅವರೇ, ಹಾವೇರಿಯಿಂದ ಕರೆ ಮಾಡಿದ್ದೀರಿ. ಹೌದು ಸರ್. ನಾವು ಹೇಳಿ, ಬೆಳೆ ವಿಮೆ ಬಗ್ಗೆ. ಸರ್ ನಾವು ಬೆಳೆ ಗೊತ್ತಾಯ್ತು ಸರ್. ನಾವು ಮಾತಾಡೋದ್ರಲ್ಲ ಬಿಸಿ ಪಟ್ಟು ಆ ವರ್ಷ ನಮಗೆ ಬೆಳೆ ವಿಮೆ ಅಲ್ಲಿಂದ ಕತ್ತನೆ ಬಂದಿದೆ. ಎಕರೆ 650,000 ಕತ್ತನೆ ಬಂದಿದೆ. ಥ್ಯಾಂಕ್ ಯು ನಮ್ಮ ಜೊತೆ ಮಾತಾಡಿದ್ದಕ್ಕೆ ಶಿವಕುಮಾರ್ ಅವರೇ. ರಂಜಿತ್ ಅಂತ ಕರೆ ಮಾಡಿದ್ದಾರೆ ಮಡಿಕೇರಿಯಿಂದ. ರಂಜಿತ್ ಅವರೇ ನಮಸ್ಕಾರ. ರಂಜಿತ್ ಅವರೇ, ಧ್ವನಿ ಕೇಳಿಸ್ತಾ ಇದೆಯಾ? ಫೈನ್. ಈಗ ವಿಮೆ ಬರಬೇಕಾಗಿತ್ತು, ಆದ್ರೆ ಬಂದಿರೋ ವಿಮೆ 10 ರೂಪಾಯಿ, 20 ರೂಪಾಯಿ, 30 ರೂಪಾಯಿ. ಇದು ರೈತರ ಆಕ್ರೋಶಕ್ಕೆ ಕಾರಣ ಆಗಿದೆ. ಅದು ಬೆಳೆ ವಿಮೆ ಬರುತ್ತೆ ಅಂತ ನಿರೀಕ್ಷೆ ಇಟ್ಕೊಂಡಿದ್ದಂತಹ ರೈತರಿಗೆ ದೊಡ್ಡ ನಿರಾಸೆ ಆಗಿದೆ. ಇದರ ಜೊತೆಗೆ ಎಕರೆಗೆ 600 800 ರೂಪಾಯಿವರೆಗೆ ರೈತರು ಕಟ್ಟಿದ್ರು. ಅದು ನೀರಾವರಿ ಭೂಮಿ ಆದ್ರೆ 1,650 ರೂಪಾಯಿ ಪರ್ ಎಕರೆ. ಆದ್ರೆ ಈಗ ವಿಮೆ ಅಂತ ಬಂದಿರೋದು ಬಹಳ ಕನಿಷ್ಠ 69 ರೂಪಾಯಿ, 34 ರೂಪಾಯಿ, 54 ರೂಪಾಯಿ. ಇದು ಹೆಂಗೆ ಅಂತ ಇದ್ರ ಮೇಲೆ ನಿಗಾ ವಹಿಸುವಂತವ್ರು ಯಾರು? ಕಾಟಾಚಾರಕ್ಕೆ ಯಾಕೆ ಈ ರೀತಿ ಮಾಡ್ತಾ ಇದ್ದಾರೆ? ಚಾಮರಾಜನಗರದಿಂದ ನಾಗರಾಜ್ ಅಂತ ಕರೆ ಮಾಡಿದ್ದಾರೆ. ನಾಗರಾಜ್ ಅವರ ನಮಸ್ಕಾರ. ನಮಸ್ಕಾರ ಸರ್, ತಮಗೇನ್ ಅನ್ಸುತ್ತೆ ಸರ್? ಈಗ ವಿಮೆ ಬರುತ್ತೆ ಎನ್ನುವಂತಹ ಆಶಾಭಾವದಿಂದ ರೈತರು ಸಾವಿರಾರು ರೂಪಾಯಿಯನ್ನ ಕೊಟ್ಟಿರ್ತಾರೆ. ಆದ್ರೆ ಪ್ರತಿಯಾಗಿ 20 ರೂಪಾಯಿ, 30 ರೂಪಾಯಿ, ಅವ್ರು ಮನೆಗೆ ಹೋದ್ರೆ 100 ರೂಪಾಯಿ ಕೊಟ್ಟು ಚಾ ಕುಡಿದು ಕಳಿಸ್ತಾರೆ ಅವರು. ಆದ್ರೆ ಈ ರೀತಿ ಅದು ಆಗ್ತಾ ಇಲ್ಲ ಸರ್. ನಮ್ಗೆ ಅದು ಬಂದಿಲ್ಲ. 10 ರೂಪಾಯಿ, 20 ರೂಪಾಯಿನೂ ಬಂದಿಲ್ಲ. ಅದು ಎಲ್ಲ ಕಡಿಸ್ಕೊಂಡು ಸರ್ ಈ ತರ ಬೆಳೆ ಇಲ್ಲ. ನಮಗೆ ಏನ್ ತೊಂದ್ರೆ ಪಡ್ತಿದೀವಿ ಗೊತ್ತಾ ಸರ್? ಬೆಳೆ ಕಡಿಸ್ಕೊಳ್ಳೋದು, ಮೋಸ ಮಾಡೋದು ಕಂಪನಿಗಳನ್ನವ್ರು. ಇದು ಹೆಂಗೆ ಸರ್? ಇದು ಈ ವರ್ಷ ಹೆಂಗ್ ಕಟ್ಟೋದು ನಾವು ಹೇಳಿ? ಎಲ್ಲ ಸಾಲ ಸೋಲ ಮಾಡಿ ಕಟ್ಟಿದೀವಿ ಸರ್. ಸಾಲ ಸೋಲ ಮಾಡಿ ಬಡ್ಡಿಗೆ ತೆಗೆದು ಕಟ್ಟಿದೀವಿ ನಾವು. ನಮ್ಗೆ 10 ರೂಪಾಯಿನೂ ಹಾಕಿಲ್ಲ. ಇವ್ ಜನಗಳನ್ನ ಮೋಸ ಮಾಡೋದಕ್ಕೆ ಇದು ಒಂದು ವೃತ್ತಿ ಮಾಡ್ಕೊಂಡಾರಲ್ಲ ಸರ್. ಇದು ನಮ್ಮ ಚಾಮರಾಜ ಜಿಲ್ಲೆ, ಅದು ಗಡಿ ಪ್ರದೇಶ ಸರ್ ನಮ್ದು. ಲಾಸ್ಟ್ ಬಾರ್ಡರ್ ಇರೋದು ನಾವು. ಏನ್ ತೊಂದರೆ ಅನ್ಭವಿಸ್ತಿದ್ದೀವಿ ಗೊತ್ತಾ ಸರ್? ಕುಡಿಯಕ್ ನೀರಿಲ್ಲ, ದನಗಳಿಗೆ ಮೇವಿಲ್ಲ, ಬಹಳ ತೊಂದರೆ ಅನುಭವಿಸ್ತಾ ಇದ್ದೀವಿ ಸರ್. ಥ್ಯಾಂಕ್ ಯು ಸರ್, ಕರೆ ಮಾಡಿ ಅಭಿಪ್ರಾಯ ತಿಳಿಸಿದ್ದಾರೆ. ಪ್ರಭುಗೌಡ ಅಂತ ಹೇಳಿ ಮತ್ತೊಬ್ರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ಕಾರ. ತಾವೇನಾದ್ರೂ ಬೆಳೆ ವಿಮೆ ಕಟ್ಟಿದ್ರಾ ಸರ್? ರೈತರ ತಾವು? ಹೌದು ಮೇಡಮ್, ರೈತರು ಕಟ್ಟಿದ್ವಿ. ನಮ್ಗೆ ಬೆಳೆ ವಿಮೆ ಬಂದಿಲ್ಲ ಮೇಡಮ್. ಬಂದೇ ಇಲ್ಲ? ಬಂದೇ ಇಲ್ಲ. ಕೆಲವರಿಗೆ ಬಂದಿದೆಯಂತಲ್ಲ ಸರ್, 34 ರೂಪಾಯಿ, 69 ರೂಪಾಯಿ. ನಮ್ಗೆ 1 ರೂಪಾಯಿನೂ ಬಂದಿಲ್ಲ ಮೇಡಮ್. ಬೇಕಾದ್ರೆ ಚೆಕ್ ಮಾಡಿ, ಗದಗ ಡಿಸ್ಟಿಕ್ ತಾಲೂಕಲ್ಲಿ 1 ರೂಪಾಯಿನೂ ಬಂದಿದ್ದಿಲ್ಲ. ಏನ್ ಹೇಳ್ತೀರಿ ಸರ್ ಸರ್ಕಾರದ ಈ ಧೋರಣೆಗೆ? ಕಳೆದ ವರ್ಷ ಅತಿಯಾದ ಮಳೆ, ಈ ವರ್ಷ ಮಳೆನೇ ಇಲ್ಲ. ಇಂಥ ಪರಿಸ್ಥಿತಿಯಲ್ಲಿ ವಿಮೆನೇ ಆಸರೆ ಆಗ್ಬೇಕು, ಅದರಲ್ಲೂ ಕೂಡ ಈ ರೀತಿಯಾಗಾದ್ರೆ ಏನ್ ಹೇಳ್ತೀರಿ ಒಬ್ಬ ರೈತರಾಗಿ?
ಏನ್ ಹೇಳ್ಬೇಕು ಮೇಡಮ್, ರೈತರ ಕಷ್ಟ ಅವ್ರಿಗೆ ಗೊತ್ತಿದ್ರೆ ಗೊತ್ತಾಗತ್ತೆ. ಈಗ ಅಟ್ಲೀಸ್ಟ್ ನೀವು ಕೇಳ್ತೀರಾ, ನಿಮ್ಗೆ ಹೇಳ್ಬಹುದು. ಕೇಳೋರೇ ಇಲ್ಲ ಅಂದ್ಮೇಲೆ ಹೇಳೋರೇ ಎಲ್ಲಿದೆ? ಒಂದ್ ಕಡೆ ಕೃಷಿ ಸಚಿವರು ಇಲ್ಲ ಸರ್, ಇದನ್ನೆಲ್ಲ ಪ್ರಶ್ನೆ ಮಾಡೋಣ ಅಂದ್ರೆ ಯಾವ ಸಚಿವರು ಬರಲ್ಲ. ನಮ್ ಗದಗ ಡಿಸ್ಟ್ರಿಕ್ಟ್ ರೋಣ ತಾಲೂಕಲ್ಲಿ ಏನು ಆಗಂಗೇ ಇಲ್ಲ ಮೇಡಮ್. ಯಾವ್ದು ಬರಂಗಿಲ್ಲ, ಯಾವ್ದು ಹೋಗಂಗೇ ಇಲ್ಲ. ಅದಕ್ಕೆ ನಿಮ್ ಮುಖಾಂತರ ಸ್ವಲ್ಪ ನಮ್ಮ ರೋಣ ತಾಲೂಕಲ್ಲಿ ಏನಾರ ಅದು ಬೆಳೆ ವಿಮಾದ್ದು ಅಟ್ಲೀಸ್ಟ್ ಕಟ್ಟಿದ್ದಾರೆ ಬರಕ್ಕೆ ಇದು ಮಾಡಿ ಕೊಡಿಸಿ ಮೇಡಮ್. ನೀವು ಅದೇ ಪ್ರಯತ್ನದ ಭಾಗವಾಗಿ ಇವತ್ತು ಇಡೀ ದಿನ ಇದೇ ಸುದ್ದಿ ಪ್ರಸಾರ ಮಾಡ್ತಾ ಇದೀವಿ ಸರ್. ಅಟ್ಲೀಸ್ಟ್ ಸರ್ಕಾರದ ಗಮನಕ್ಕೆ, ಅಧಿಕಾರಿಗಳ ಗಮನಕ್ಕೆ ರಿಪಬ್ಲಿಕ್ ಕನ್ನಡದ ಮೂಲಕ ಆದ್ರೂ ಬರ್ಲಿ, ಗಮನಕ್ಕೆ ಬರ್ಲಿ, ಅವರಿಗೆ ರೈತರ ಪರವಾಗಿ ನಿರ್ಧಾರ ತೆಗೆದುಕೊಳ್ಳಿ ಅಂತ ಹೇಳಿ. ಎನಿವೆ, ಥ್ಯಾಂಕ್ ಯು ಪ್ರಭುಗೌಡ ಅವರೇ, ರಿಪಬ್ಲಿಕ್ ಕನ್ನಡದ ಜೊತೆ ಮಾತನಾಡಿದಕ್ಕೆ. ವಾಸು ಅನ್ನೋರು ಕರೆ ಮಾಡಿದ್ದಾರೆ. ವಾಸು ಅವರೇ ನಮಸ್ಕಾರ. ನಮಸ್ತೆ ಸರ್. ಹೇಳಿ ವಾಸು ಅವರೇ, ಬೆಳೆ ವಿಮೆ ಬಗ್ಗೆ ನಾವು ಮಾತಾಡ್ತಿದ್ವಿ, ತಮಗ್ ಬಂದಿದ್ಯಾ ವಿಮೆ ಹಣ? ಇಲ್ಲ ಸರ್, ನಾವು ಹೋದ್ ಸರಿ ಮಾಡಿಸಿದೀವಿ. ಅದು ಏನಾಗಿದೆ ಅಂದ್ರೆ ಎಲ್ಲ ಡಾಕ್ಯುಮೆಂಟ್ ಎಲ್ಲ ಕೊಟ್ಟು ಎಲ್ಲ ಸರಿ ಮಾಡಿವಿ, ಅಮೌಂಟ್ ಎಲ್ಲ ಕಟ್ಟಿದೀವಿ. ಅಡಿಕೆಗೆ ಕಟ್ಟಿದೀವಿ ಸರ್. ಹೋದ್ ಸರಿ ಕೊಳೆ ಬಂದು ಸಿಕ್ಕಾಪಟ್ಟೆ ಉದುರೋಯ್ತು. ಕರೆಕ್ಟ್. ಅದು ಬೆಳೆನೇ ಬಂದಿಲ್ಲ ಸರ್, ವಿಮೆನೇ ಬಂದಿಲ್ಲ. ಸರಿ, ಈಗ ಈ ವರ್ಷನೂ ಕಟ್ಬೇಕಂತ ಮಾಡಿದ್ವಿ, ಯಾಕಂದ್ರೆ ಹೋದ್ ಸರಿದೇ ಬಂದಿಲ್ಲ ಅಂತೇಳಿ ಈ ಸರಿ ನಾವು ಕಟ್ಟಿಲ್ಲ ಸರ್. ಓಕೆ. ಈ ತರ ಆದ್ರೆ ರೈತರು ಯಾವ ತರ ಬದುಕ್ತಾರೆ, ಯಾವ ತರ ಬಾಳ್ತಾರೆ? ಬೆಳೆ ವಿಮೆ ಎಷ್ಟು ಕಟ್ಟಿದ್ರಿ ತಾವು ಸರ್? ಎಷ್ಟು ಹಣ ಕಟ್ಟಿದ್ರಿ ಬೆಳೆ ವಿಮೆ ಅಂತ ಹೇಳಿ ಕಳೆದ ವರ್ಷ? ಬೆಳೆ ವಿಮೆ ಅಂತ ಹೇಳಿ ಅಡಿಕೆಗೆ ಅಂತ ಹೇಳಿ 1800 ರೂಪಾಯಿ ಕಟ್ಟಿದ್ವಿ ಸರ್. 20 ಗುಂಟೆಗೆ ಕಟ್ಟಿದೀವಿ ನಾವು. ಸರಿ, ಅದು ಆಕ್ಚುಲಿ ಒಂದು 28-30 ಸಾವಿರ ಬರಬೇಕಿತ್ತು. ಕರೆಕ್ಟ್. ಅದು ಬೆಳೆಯಲ್ಲಿ ನಾವು ಕಟ್ಟಬೇಕಾದ್ರೆ ಇಷ್ಟು ಬರುತ್ತೆ ಅಂತ ಹೇಳೇ ಕಟ್ಕೊಂಡಿರ್ತಾರೆ. ಆ ರೀತಿ ಅವರು ಈಗ ಪ್ರೊಸೀಜರ್ ಆಗಿ ಈಗ ಹೋದ್ ಸರಿ ಏನೋ ಡಿಕ್ಲೇರ್ ಆಗಿತ್ತದು. ಓಕೆ, ಕೊಡ್ಬೇಕಂತ ಹೇಳಿ ಡಿಕ್ಲೇರ್ ಆಗಿತ್ತು ಸರ್ ಅದು. ಸರಿ. ಆದ್ರೆ ನಮಗೆ ಇನ್ನೊಂದ್ 2 ತಿಂಗಳಲ್ಲಿ ಬರುತ್ತೆ, 3 ತಿಂಗಳಲ್ಲಿ ಬರುತ್ತೆ ಅಂತ ಹೇಳಿ ಬೇರೆ ಇದೇ ತರ ಹೇಳ್ತಾ ಇದಾರೆ. ಬಿಟ್ರೆ ನಮ್ ಖಾತೆಯಲ್ಲಿ 1 ರೂಪಾಯಿ ಬಂದಿಲ್ಲ, ಜಮಾ ಆಗಿಲ್ಲ. ಓಕೆ. ಈ ತರ ಆದ್ರೆ ಮತ್ತೆ ನಾವು ಬೆಳೆ ವಿಮೆ ಹಾಕಿ ಸರ್ ಮತ್ತೆ ಕಟ್ಟೋದು ಯಾರು ನಮ್ಗೆ ಕಟ್ಟಬೇಕಂತ ಗೊತ್ತಾಗ್ತಾ ಇಲ್ಲ. ಓಕೆ. ಯಾಕಂದ್ರೆ ಇದಕ್ಕೆ ರಾಜ್ಯ ಸರ್ಕಾರ ಮತ್ತೆ ಕೇಂದ್ರ ಸರ್ಕಾರ ಇಬ್ರು ಸಹ ಇದಕ್ಕೆ ಕ್ರಮ ತಗೊಳ್ಬೇಕಾಗತ್ತೆ. ಯಾಕಂದ್ರೆ ಇಬ್ರದ್ದು ಜವಾಬ್ದಾರಿ ಇರುತ್ತೆ ಸರ್ ಇದ್ರಲ್ಲಿ. ನಿಜ. ಅವ್ರ ಜವಾಬ್ದಾರಿ ಮುಖಾಂತರನೇ ನಾವು ಈಗ ಇಲ್ಲಿ ಕಟ್ಟಿರ್ತೀವಿ. ಈಗ ಏನೇ ಸಮಸ್ಯೆ ಆಗಬಾರ್ದು, ರೈತರು ಯಾವ ರೀತಿ ಕುಂದುಕೊರತೆಗಳಾಗಬಾರ್ದು, ಬೆಳೆ ಹೋದ್ರೂ ಕೂಡ ರೈತರು ದೃಢವಾಗಿ ನಿಲ್ಬೇಕಂತ ಇದೊಂದು ಪಾಲಿಸಿ ಮಾಡಿಸಿರ್ತಾರೆ. ಕರೆಕ್ಟ್. ಇದನ್ನ ಈ ತರ ಮಾಡಿದ್ರೆ ರೈತರು ಮತ್ತೆ ಆತ್ಮಹತ್ಯೆ ಮಾಡ್ಕೊಳ್ಳೋದು ಏನ್ ಮಾಡ್ಕೊಳ್ತಾರೆ? ಈಗ ಸರ್ ಅಮೌಂಟ್ ಅನ್ನ ಹಿಂದುಡ್ಲಾ ಕಡಿಸ್ಕೊಳ್ತಾರೆ. ಇವ್ರು ವರ್ಷ ಆದ್ರೂ ಅಮೌಂಟ್ ಖಾತೆಗೆ ಹಾಕಿಲ್ಲ ಅಂದ್ರೆ ಈಗ ಜಮಾ ಆಗಿರತ್ತೆ ಅಮೌಂಟ್, ಆದ್ರೆ ಖಾತೆಗೆ ಬಂದಿರಲ್ಲ. ಮಧ್ಯವರ್ತಿಗಳ ಕೈವಾಡ ಕೂಡ ಇರುತ್ತೆ ಇದ್ರಲ್ಲಿ. ಹೀಗಾಗಿ ರೈತರು ಇನ್ನು ಬೆಳೆ ವಿಮೆ ನೋಡಿ ಸರ್, ಈಗ ಬೆಳೆ ವಿಮೆನೂ ಮಾಡ್ತಾ ಇಲ್ಲ ರೈತರು ಈ ತರ ಆಗ್ತಾ ಇದ್ರೆ. ಓಕೆ ವಾಸು ಅವ್ರೆ, ಆಯ್ತು, ನೋಡೋಣ ಇದು ಏನ್ ಮಾಡ್ತಾರೆ ಸರ್ಕಾರ, ಏನು ಎತ್ತ ಅಂತ ಹೇಳಿ. ಈ ಬಾರಿ ಆದ್ರೂ ವಾಪಸ್ ಹಾಕ್ತಾರಂತ. ಥ್ಯಾಂಕ್ ಯು. ರಾಯಚೂರಿಂದ ಅಂಬರೀಶ್ ಅಂತ ಕರೆ ಮಾಡಿದ್ದಾರೆ. ನಮಸ್ಕಾರ ಸರ್. ಸರ್, ಗುಡ್ ಈವ್ನಿಂಗ್ ಸರ್. ಎಸ್ ಸರ್, ತಮ್ಮ ಅಭಿಪ್ರಾಯ ತಿಳಿಸಿ ಸರ್. ಸರ್, ನಮ್ಮ ಅಭಿಪ್ರಾಯ ಇಲ್ಲಿ ರಾಯಚೂರು ಡಿಸ್ಟಿಕ್ ಅಲ್ಲಿ ರೈತರಿಗೆ ಹೇಳತಿರೋದು ಕಷ್ಟ ಆಗಿದೆ ಸರ್. ಭತ್ತ ಮಾಡಿದ್ದಾರೆ, ತೊಗರಿ ಮಾಡಿದ್ದಾರೆ, ಎಲ್ಲ ಗೊಬ್ಬರಕ್ಕಾಗಿಲ್ಲ ಸರ್. ಇಲ್ಲಿದು ಜನರದು ಕಷ್ಟ ನೋಡ್ಬಾರ್ದು ಸರ್. ಸರ್, ಈ ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರ ಜೊತೆಯಲ್ಲಿ ಇನ್ನೂ ನಮ್ಮ ವಿಶ್ವ ಬ್ಯಾಂಕ್, ರಿಸರ್ವ್ ಬ್ಯಾಂಕ್ ಏನಾದ್ರು ಮಾಡಿ ರೈತರ ಜೊತೆ ಆಟ ಆಡ್ಬಾರ್ದು ಸರ್. ಏನಾದ್ರು ಮಾಡಿ ನಾವು ಹಿಂದಿನ ಕಾಲದಲ್ಲಿ ಸ್ವತಂತ್ರ ಪೂರ್ವದಲ್ಲಿ ರೈತರ ಕಷ್ಟ ಅಂತ ಬಂದ್ರೆ ರಾಜ ಮಹಾರಾಜರು ಅವ್ರ ದಾಸ್ತಾನದಲ್ಲಿ ಇದ್ವೆಲ್ಲ ಹಂಚ್ತಿದ್ರು ಸರ್ ರೇಷನ್ಗಳು. ಸರ್, ಇಲ್ಲಿ ಕಲ್ಯಾಣ ಕರ್ನಾಟಕದಲ್ಲಿ ಹುಡುಗರಿಗೆ ಕೊಡಕ್ಕೆ 10 ರೂಪಾಯಿ ಇಲ್ಲ ಸರ್. ಫಾರ್ಮರ್ ಹತ್ರ ಸ್ಕೂಲಿಗೆ ಚಿಕ್ಕ ಮಕ್ಕಳನ್ನ ಮನೇಲಿ ಬಿಟ್ಟು ಬೆಂಗಳೂರು ಅಂತ ಮಹಾನಗರಕ್ಕೆ ಗುಳೆ ಹೋಗಿದ್ದಾರೆ ಸರ್. ಸರ್, ಈಗ ಏನಾದ್ರು ಎಚ್ಚೆತ್ತುಕೊಂಡು ನಮ್ಮ ಡಿ.ಕೆ. ಶಿವಕುಮಾರ್ ಸಾಹೇಬ್ರು, ಸಿದ್ದರಾಮಯ್ಯ ಸಾಹೇಬ್ರು ಎಲ್ಲ ಈ ನಿಯೋಗನ ಕರ್ಕೊಂಡು ಸರ್ವಪಕ್ಷ ಕರ್ಕೊಂಡು ಈ ಕರ್ನಾಟಕಕ್ಕೆ ಒಳ್ಳೆ ರೈತರಿಗೆ ಒಂದು ಏನೊಂದು ಆಸರೆ ಆಗ್ಬೇಕು ಸರ್. ಓಕೆ, ಥ್ಯಾಂಕ್ ಯು ಅಂಬರೀಶ್ ಅವರೇ, ಕರೆ ಮಾಡಿ ಅಭಿಪ್ರಾಯ ತಿಳಿಸಿದ್ದಕ್ಕೆ. ಶಿವಕುಮಾರ್ ಅಂತ ಹೇಳಿ ಮತ್ತೊಬ್ರು ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಸರ್, ನಮಸ್ಕಾರ. ನಮಸ್ಕಾರ ಮೇಡಮ್. ಹೇಳಿ ಸರ್, ಏನ್ ಹೇಳ್ತೀರಿ ಬೆಳೆ ವಿಮೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸರ್ಕಾರ ಹಾಗೆ ಅಧಿಕಾರಿಗಳ ಧೋರಣೆ ಬಗ್ಗೆ? ಶಿವಕುಮಾರ್ ಸರ್, ಧ್ವನಿ ತಲುಪ್ತಾ ಇದೆಯಾ? ರೈಟ್, ಬಹುಶಃ ದೂರವಾಣಿ ಸಂಪರ್ಕ ಕಡಿತ ಆಗಿದೆ. ರಾಜ್ಯದ ವಿವಿಧ ಭಾಗಗಳಿಂದ ರೈತರು ರಿಪಬ್ಲಿಕ್ ಕನ್ನಡದ ಈ ಅಭಿಯಾನದ ಜೊತೆಯಲ್ಲಿ ಭಾಗಿಯಾಗ್ತಾ ಇದ್ದಾರೆ. ಬಹುತೇಕ ಶಿವಮೊಗ್ಗ, ಕಲಬುರಗಿ, ಅನೇಕ ಭಾಗಗಳಿಂದ ಕರೆ ಮಾಡಿರುವ ರೈತರು ಹೇಳ್ತಿರೋದು ಒಂದೇನೆ, ಅನೇಕರಿಗೆ 1 ರೂಪಾಯಿ ಕೂಡ ಬಂದಿಲ್ಲ ಈ ವಿಮೆ ವಿಚಾರಕ್ಕೆ ಸಂಬಂಧಪಟ್ಟಂತೆ.
ಇನ್ ಕೆಲವರಿಗೆ ಬಂದಿರೋದು ಕೂಡ ಸಾಕಾಗ್ತಿಲ್ಲ ಅನ್ನೋ ಆರೋಪ. ನಾಡಗೌಡ ಅಂತ ಹೇಳಿ ಯಾದಗಿರಿಯಿಂದ ಕರೆ ಮಾಡಿದ್ದಾರೆ. ಸರ್ ನಮಸ್ಕಾರ. ಮೇಡಮ್ ನಮಸ್ತೆ ಮೇಡಮ್. ಹೇಳಿ ಸರ್. ಮೇಡಮ್ ಅವರೇ, ನೀವು ಏನು ಹೇಳ್ತೀರಿ ಮೇಡಮ್, ನೀವು ಹೇಳಿದ ನಿಮ್ಮಂತರನೇ ಎಲ್ಲರೂ ಒಳ್ಳೆ ಅಭಿಪ್ರಾಯ ಇಟ್ಕೊಂಡು ಮಾಡಿದ್ರೆ ಜನರು ರೈತರು ಒಳ್ಳೆ ಜೀವನ ಮಾಡ್ಲಕ್ ಸಾಧ್ಯ ಅದ. ಸರ್ ಟಿವಿ ಮ್ಯೂಟ್ ಮಾಡ್ಬಿಟ್ಟು ಫೋನಲ್ಲಿ ಮಾತಾಡಿ. ಮೇಡಮ್ ಏನಿಲ್ಲ, ಈಗ ರೈತರಿಗೆ ಬಂದ್ರೆ ನ್ಯಾಯ ಕೊಡ್ಸೋದು ಒಂದು, ಇಲ್ಲಾಂದ್ರೆ ಏನಪ್ಪ ಅಂತಂದ್ರೆ ಈಗ ಸಾಲ ಸೂಲ ಮಾಡಿ ಬಂದಂದ್ರ ಬೆಳೆ ಕಟ್ಟಾರ, ಇನ್ನ ಎಣ್ಣೆ ಕುಡಿಬೇಕು ಒಂದು, ಅದು ಬಿಟ್ಟು ದಾರಿನಿಲ್ಲ ಮೇಡಮ್ ಅವರೇ. ಎಷ್ಟು ಕಟ್ಟಿದ್ರಿ ಸರ್ ತಾವು ವಿಮೆ? ಮೇಡಮ್ ಅವರ 3 ಎಕರೆ 824 ರೂಪಾಯಿ ಕಟ್ಟಿ ಮೇಡಮ್ ಅವರೇ. ಎಷ್ಟು ಬರ್ಬೇಕಿತ್ತು ನಿಮ್ಮ ಅಂದಾಜಿನ ಪ್ರಕಾರ? ಎಷ್ಟು ಬರುತ್ತೆ ಅಂತ ಹೇಳಿದ್ರು ಅಂತ? ನಮ್ಮ ಅಂದಾಜಿನ ಪ್ರಕಾರ ಬಂದ 40-50 ಸಾವಿರ ಬರುತ್ತೆ ಅಂತ ಹೇಳಿದ್ರು ಮೇಡಮ್ ಅವರೇ. 1 ರೂಪಾಯಿ ಇಲ್ಲ ಮೇಡಮ್. ನಿಮ್ಗೆ ಸಂಬಂಧಪಟ್ಟ ಅಲ್ಲ, ನಿಮ್ಮ ಊರಿನಲ್ಲಿ ಅಧಿಕಾರಿಗಳಿರ್ತಾರೆ ಸಂಬಂಧಪಟ್ಟಂಗೆ. ಈಗ ಮಿನಿಸ್ಟರ್ ಅಂತೂ ಇಲ್ಲ ಬಿಡಿ, ಅಟ್ಲೀಸ್ಟ್ ಅಧಿಕಾರಿಗಳು ಅಥವಾ ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ಅವ್ರ ಜೊತೆನಾದ್ರೂ ಮಾತನಾಡಿದೀರಾ ಈ ಬಗ್ಗೆ? ಮೇಡಮ್ ಅವ್ರ ಯಾರು ಈ ವಿಷಯದಾಗ ಯಾರು ಸ್ಪಂದನೆ ಮಾಡ ಬರ್ತದೆ ಇದು ಹೊರತು ಮತ್ತೆ ಏನ್ ಮಾತಾಡೋಣ ಮೇಡಮ್ ಅವ್ರೆ. ಅದಕ್ಕೆ ದಯವಿಟ್ಟು ಏನಂತ ತಾವು ಮಾಧ್ಯಮ ಮುಖಾಂತರ ಈಗಾದ್ರೂ ಸ್ವಲ್ಪ ಸರ್ಕಾರಕ್ಕೆ ಗಮನ ತಂದು ಒಂದ್ ಕಿವಿ ಕೆಲಸ ಮಾಡಿದ್ರೆ ರೈತರಿಗೆ ಏನಾದ್ರು ಅನುಕೂಲ ಆಗುತ್ತೆ ನನ್ನ ಅನಿಸಿಕೆ ಮೇಡಮ್ ಅವ್ರೆ. ಅದೇ ಪ್ರಯತ್ನದ ಭಾಗವಾಗಿ ಇವತ್ತು ಇಡೀ ದಿನ ಇದೇ ಸುದ್ದಿ ಪ್ರಸಾರ ಮಾಡ್ತಿದ್ದೀವಿ ಸರ್. ಧನ್ಯವಾದ ಕರೆ ಮಾಡಿದ್ದಕ್ಕೆ. ಬಸವರಾಜ್ ಅವರು ಕರೆ ಮಾಡಿದ್ದಾರೆ ಹಾವೇರಿಯಿಂದ. ಬಸವರಾಜ್ ಅವರೇ ನಮಸ್ಕಾರ. ನಮಸ್ತೆ ಸರ್. ತಾವೇನ್ ಹೇಳ್ತೀರಿ, ಬೆಳೆ ವಿಮೆ ತಲುಪ್ತಾ ಇದೆಯಾ? ಬೆಳೆ ವಿಮೆ ಸರ್ 4 ವರ್ಷ ಆಯ್ತು ಕಟ್ತಾ ಇದ್ದ. 1 ರೂಪಾಯಿನೂ ಬಂದಿಲ್ಲ ಸರ್. ಓಕೆ, ಈ ವರ್ಷನೂ ಮಾಡಿದ್ರಾ? ಮಾಡಿದಿರಿ? ಏನ್ ಸರ್, ಈ ವರ್ಷನೂ ಬೆಳೆ ವಿಮೆ ಮಾಡಿಸಿದ್ದೀರಾ? ಮಾಡ್ಸಿದೆ ಸರ್. ಆದ್ರೆ ಯಾವ್ದು ದುಡ್ಡು ಏನೋ ಬಂದಿಲ್ರಿ. ಹೌದಾ? ಯಾಕೆ ಹಂಗಂತೆ ಸರ್? ಅವರು ಈಗ ಕಟ್ತಿದವ್ರಿ, ಅವ್ರು ಯಾರು ಇದನ್ನ ಯಾರು ಕೇಳ್ತಾ ಇಲ್ರಿ, ಕೃಷಿ ಸಚಿವರು ಇಲ್ಲಲ್ಲ. ಅದನ್ನ ಕೇಳ್ಬೇಕಂದ್ರೆ ಎಲ್ಲಿ ಕೇಳ್ಬೇಕು ಅನ್ನೋದು ನಮ್ಗೆ ಗೊತ್ತಾಗಂಗಿಲ್ರಿ. ಓಕೆ ಓಕೆ. ಏನ್ ಬೆಳೆದಿದ್ರಿ ತಾವು? ನಾವು ಹತ್ತಿ ಮೆಕ್ಕೆಜೋಳ ಬೆಳೆದವ್ರಿ. ಓಕೆ ಓಕೆ. ನಾವು 4 ವರ್ಷ ಕಟ್ಟಿದ್ದವ್ರು ಅವರ ಕಂಪ್ನಿಯವರ ದುಡ್ಕೊಂಡ್ಬಿಡ್ತಾರೆ ಅವರು. ಓ, ಎಷ್ಟ್ ಕಟ್ಟಿದ್ರಿ ದುಡ್ಡು ಈ ವರ್ಷ? ನಾವು ಸರ್ 600 ರೂಪಾಯಿ ಕಟ್ಟಿ ಸರ್ 1 ಎಕರೆಗೆ. ಓ ಹೌದಾ? ಎಷ್ಟು ಎಕರೆ ಇದೆ ತಮ್ಮ ಜಮೀನು? ನಮ್ದು 6 ಎಕರೆ ಇದೆ ಸರ್. ಓಹೋ, ಆಗ್ಲಿ ಆಗ್ಲಿ, ನೋಡುವ. ಥ್ಯಾಂಕ್ ಯು ನಮ್ಮ ಜೊತೆ ತಾವು ಮಾತಾಡಿದಾಗ. ಕೊಪ್ಪಳದಿಂದ ಮಾರುತಿ ಅಂತ ಕರೆ ಮಾಡಿದ್ದಾರೆ. ನಮಸ್ಕಾರ ಮಾರುತಿ ಅವರೇ. ಸರ್ ಮಾರುತಿ ಅವರೇ ನಮಸ್ಕಾರ. ಧ್ವನಿ ಕೇಳಿಸ್ತಾ ಇದೆಯಾ? ಕೇಳ್ತಿದ್ವಿ ಸರ್. ಪ್ರತಿ ಕಂತಲ್ಲಿ ಅಮೌಂಟ್ ಕಟ್ತಿದ್ದೀವಿ ಸರ್. ನಾವು ಇದು ಲೋನ್ ಅಕೌಂಟ್ ನಲ್ಲಿ ಬೆಳೆ ವಿಮೆ ಕಟ್ ಆಗುತ್ತೆ ಸರ್ ಅಮೌಂಟ್ ನಮ್ದು ಇನ್ಸೂರೆನ್ಸ್ ನಿಂದು. ಅದು ಅಮೌಂಟೇ ಬರ್ತಿಲ್ಲ ಸರ್ ನಮಗೆ. ಅದೇನ್ ಕಾರಣ ಸರ್ ಬರ್ಲಾರದ್ದು? ಥರ್ಡ್ ಪಾರ್ಟಿ ಇನ್ಶೂರೆನ್ಸ್ ಏನಾರು ಮಾಡಿಸಿದ್ರಾ? ಅಂದ್ರೆ ಈಗ ಕಂಪನಿಯವರೇ ಒಂದು 100 ತಗೋತಾರ ನೋಡಿ ಕಾಂಟ್ರಾಕ್ಟ್, ಆತರ ಏನಾರ? ಇಲ್ಲ ಸರ್, ನಾವು ಲೋನ್ ತಗೊಂಡಿಲ್ಲ. ಲೋನ್ ಅಕೌಂಟಿಂಗ್ ಕಡೆಯಿಂದನೇ ತಗೊಂಡಿವಿ ಸರ್ ಡೈರೆಕ್ಟ್. ಹ್ಞೂ ಸರ್. ಏನ್ ಸಮಸ್ಯೆ ಆಗಿದೆ ಈಗ? ಅದು ಬೆಳೆ ವಿಮೆ ಅಕೌಂಟಿಗೆ ಅಮೌಂಟ್ ಬಂದಿಲ್ಲ ಅಂತ ಅದೇ ವಿಚಾರ ನಾವು ಮಾತಾಡ್ತಾ ಇರೋದು. ಯಾರಿಗೂ ಅಮೌಂಟೇ ಬಂದಿಲ್ಲ ಅಂತ. ಬಂದಿರೋದು ಕೆಲವರಿಗೆ 14 ರೂಪಾಯಿ, 20 ರೂಪಾಯಿ, 34 ರೂಪಾಯಿ, 59 ರೂಪಾಯಿ ಹಿಂಗ್ ಬಂದಿದೆ. ಅದೇ ಸರ್, ಏನ್ ಸರ್ ಅಷ್ಟ ಆಗ್ತಿರೋರು 50 ರೂಪಾಯಿ 30 ರೂಪಾಯಿ ನಾವೇ ಹಾಕ್ಬಿಡ್ತೀವಲ್ಲ ಸರ್ ರಿಟರ್ನ್ ಬೇಕಾರೆ ಅವರಿಗೆ. ಓಕೆ ಫೈನ್, ಥ್ಯಾಂಕ್ ಯು ಮಾರುತಿ ಅವರೇ ಕರೆ ಮಾಡಿ ತಿಳಿಸ್ತೀವಿ. ಸುಧರಾಮ್ ಅಂತ ಹೇಳಿ ಕಲಬುರಗಿಯಿಂದ ಮತ್ತೊಬ್ರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ಕಾರ. ನಮಸ್ಕಾರ ಮೇಡಮ್. 600 ರೂಪಾಯಿ 800 ರೂಪಾಯಿ ಕಟ್ಟಿಸ್ಕೊಂಡಿದ್ದಾರೆ. ಅಟ್ಲೀಸ್ಟ್ ಅದ್ರಲ್ಲಿ ಅರ್ಧನಾದ್ರೂ ಹಾಕಬೇಕು ಅನ್ನೋದು ಬಹುತೇಕ ರೈತರ ಅಭಿಪ್ರಾಯ ಆಗಿರೋದು ಸರ್. ಅಂದ್ರೆ ಅಷ್ಟು ಹತಾಶರಾಗ್ಬಿಟ್ಟಿದ್ದಾರೆ ರೈತರು ಬೆಳೆ ವಿಮೆ ವಿಚಾರದಲ್ಲಿ. ನೀವೇನ್ ಹೇಳ್ತೀರಿ? ಮೇಡಮ್, ಆಲ್ರೆಡಿ ನಮ್ಮ ಗುಲ್ಬರ್ಗ ಡಿಸ್ಟಿಕ್ ಅಲ್ಲಿ ಬಂದಿದೆ ಅಮೌಂಟ್. ಅವರು ಒಂದ್ ಕಡೆ ಹಾಕಿದಾರೆ, ಒಂದ್ ಕಡೆ ಇಲ್ಲ. ಬಟ್ ಇನ್ನ ಸಮೀರ್ ಪಟೇಲ್ ಅಂತ ಕೃಷಿ ಇದ್ದವ್ರಿ, ಅವ್ರ ಏನಂತಾರ್ರಿ, ಈ ಬರೀ 80 ಕೋಟಿ ಇದೆ ಅಷ್ಟೇ, ಇನ್ನ 50 ಕೋಟಿ ಬರ್ಬೇಕು, ಬಂದ್ಮೇಲೆ ಹಾಕ್ತಿವಿ, ಈಗ ನಮ್ಮಲ್ಲಿ ಬರಬೇಡ ಅಂತ ಹೇಳ್ತಾರೆ. ಇದೆಲ್ಲ ವಿಮೆ ಮಾಡಿಸ್ಕೊಳ್ಳುವಾಗ ಮಾತುಕತೆ ಆಗಿರಲ್ವಾ ರೈತರ ಜೊತೆಯಲ್ಲಿ? ಯಾವಾಗ ಕೊಡ್ತೀವಿ, ಹೆಂಗ್ ಕೊಡ್ತೀವಿ, ಎಷ್ಟು ಕೊಡ್ತೀವಿ ಅಂತ ಎಲ್ಲ ಮಾಡ್ಕೊಂಡು ಹೋಗಿದ್ದಾರೆ ಮೇಡಮ್. ಆಲ್ರೆಡಿ ಡಿಸಿಗೆ ಅವರಿಗೆ ಒಂದು 3 ಸರಿ ಮನವಿ ಕೊಟ್ಟಿದ್ದೇವ್ರಿ. ಅಂದ್ರ ಬಿ ಮೊನ್ನೆ ರೀಸೆಂಟ್ಲಿ ಈಗ ಒಂದು 15 days ಹಿಂದೆ ಸ್ಟ್ರೈಕ್ ಮಾಡಿದೇವ್ರಿ ನಾವು. ಅವಾಗ ಇಲ್ಲ ವಿತಿನ್ 20 days ಅಲ್ಲಿ ಹಾಕ್ತೀವಿ ಅಂದವ್ರಿ. ಒಂದು ತಿಂಗಳ ಹಾಲಕ್ಕಂತ ಮೇಡಮ್ ಇನ್ನೂ ಬಂದಿಲ್ಲ ದುಡ್ಡು. ಕೆಲವೊಂದ್ ಕಡೆ ಬಂದಿದಾವ್ರಿ, ಕಡಿಮೆ ಬಂದಿದಾವ್ರಿ. ಈಗ ನಮ್ದು ಕೌಲಗಿ ಪಂಚಾಯತ್ ಅಂತ ಬರುತ್ತೆ, ಅಲ್ಲಿ ಒಟ್ಟ ಅಮೌಂಟ್ ಬಂದಿಲ್ಲ. ಗರೀಬ್ ಇದಾರ,
ತೊಗರಿ ಬಿತ್ತಲಕ್ಕ ಗೊಬ್ಬರ ಇಲ್ಲ. ಸೊ ಪ್ರಾಬ್ಲಮ್ ಇದೆ. ಅವರು ಏನ್ ಮಾಡ್ತಾರ ಗೊತ್ತಾಗ್ತಾ ಇಲ್ಲ. ಅವ್ರಿಗೆ DC ಕೇಳಿದ್ರೆ ಹಾಕ್ತೀನಿ ಅಂತಾರ್ರಿ. ಮತ್ತೆ ಅವರು ಕೃಷಿ ಇವ್ರಿಗೆ ಕೇಳಿದ್ರೆ ಇಲ್ಲ ಬರುತ್ತೆ ಹೋಗ್ರಿ, ನೀವ್ ಯಾಕೆ ಬರ್ತೀರಾ, ಬಾರ್ ಬರ್ಬೇಡ್ರಿ ಅಂತ ಹೇಳ್ತಾರ್ರಿ. ಕಂತು ಕಟ್ಟುವಾಗ ಲೇಟ್ ಆದ್ರೆ ಹಿಂಗೆ ಹೇಳ್ತಾರ ಸರ್, ಯಾಕೆ ತಲೆ ಕೆಡಿಸ್ಕೊಳ್ತೀರಿ ಹಾಕಿರಂತೆ ಆಮೇಲೆ ಅಂತ? ಹಾ ಇದೆ ಮೇಡಮ್, ಇದೇ ಅನ್ಸರ್ ಅವ್ರ. ಸರಿ ಸರಿ ಸರ್, ಧನ್ಯವಾದ ಕರೆ ಮಾಡಿದ್ದಕ್ಕೆ. ವೀರಣ್ಣನವರು ಹಾವೇರಿಯಿಂದ. ವೀರಣ್ಣ ಅವರೇ ನಮಸ್ಕಾರ. ಹೇಳಿ ವೀರಣ್ಣ ಅವರೇ, ಬೆಳೆ ವಿಮೆ ತಮಗೆ ತಲುಪಿದ್ಯಾ, ಬಂದಿದ್ಯಾ, ಎಷ್ಟು ಕಟ್ಟಿದ್ರಿ? ಇಲ್ಲ ಸರ್, ಹಾಕ್ಯಾರ, ಬಂದಿನೇ ಇಲ್ಲ ಸರ್. ಈಗ ಬೇರೆ ಕಡೆಗೆಲ್ಲ ಹಾಕ್ಯಾರ ಅಂದ್ರೆ 10 ರಿಂದ 60 ರೂಪಾಯಿ ಮಟ ಈಗ ಹಾಕ್ತಿರ್ತಾರ ಮೇಡಮ್. ಸರ್ ಅವರು ಈ ರೈತರಿಗೆ ಕೊಡೋದು ಇದೇನಾ ಮರ್ಯಾದೆನಾ ಅಂತ ಅವರು ರೈತರ ಬಗ್ಗೆ ಏನು ಅವರ ಮನಸ್ಸಿನೊಳಗೆ ಇಟ್ಕೊಂಡಿರ್ತಾರಲ್ಲ, ಸರ್ಕಾರ ನಡೆಸೋರಾಯ್ತು, ಈ ಬೆಳೆ ಕಂಪನಿಯವರು ರೈತರಿಗೆ ತಮ್ಮ ಯೋಗ್ಯತೆಯನ್ನ ತೋರ್ಸಾಕೊಂತಾರ ಸರ್. ಅವರು ಇಷ್ಟೇ ಅವ್ರ ಯೋಗ್ಯತೆ. ಇವರು ರೈತರ ಕಿಸೆ ಕತ್ತರ್ಸಾಕೊಂತಾರ ಸರ್. ಇವರು ಮೊದ್ಲ ಕಟ್ಟಿಸ್ಕೊಳ್ಳುವಾಗ 600 ರೂಪಾಯಿ ಕಟ್ಟಿವಿ, ಈಗ 60 ರೂಪಾಯಿ ಹಾಕ್ಯಾರ ಅಂದ್ರ ಇವ್ರು ಕೊಡೋ ಬೆಲೆ ನೋಡಿ ಸರ್. ಅದನ್ನ ಯಾಕೆ ಕೊಡ್ಬೇಕು ಸರ್? ಅವ್ರ ಯೋಗ್ಯತೆ ತೋರಿಸ್ಕೊಳಕ್ ಕೊಡಾಕೊಂತಾರ ಸರ್. ಇದಕ್ಕ ಒಳ್ಳೆ ಪರಿಹಾರ ಸಿಗ್ಬೇಕು ಸರ್. ಮಳೆ ಇಲ್ಲ, ರೈತರೆಲ್ಲ ಗುಳೆ ಹೊಂಟಿದ್ದಾರೆ. ಹೋದಲ್ಲೆಲ್ಲ ಮಣ್ಣು ಕುಸಿದು ಬಿದ್ದು ಸಾಯ್ತಾರ ದುಡ್ಯಾಕ್ ಹೋದಲ್ಲಿ. ಅವರು ಊರೊಳಗ ಅವ್ರ ಜೀವನ ಮಾಡ್ಕೋಬೇಕು. ಬರಗಾಲ ಅಂತ ಘೋಷಣೆ ಆದ್ರೂ ಇವರು ರೈತರ ಜೀವನಕ್ಕಾಗಿ 1 ಪಾಕೆಟ್ ಗೊಬ್ಬರ, ಈಗ ಮತ್ತೆ ಮಳೆ ಆದ್ರೆ ಬಿತ್ತಾಕ 1 ಪಾಕೆಟ್ ಗೊಬ್ಬರ ತರಕ 60 ರೂಪಾಯಿಗೆ ಇವರೇ ಗೊಬ್ಬರ ಕೊಡ್ತಾರ ಸರ್. ಅದನ್ನ 1 ಎಕರೆಗೆ 1 ಪಾಕೆಟ್ ಗೊಬ್ಬರ ಸರ್. 1 ಎಕರೆಗೆ 60 ರೂಪಾಯಿ ಇವ್ರು ಹಾಕ್ತಾರಂದ್ರ ಓಕೆ ಸರ್, ಆಯ್ತು ಸರ್. ನೀವೇ ಇದು ಮಾಡಿ ಸರ್. ಅದೇ ವಿಚಾರ ಮಾಡ್ತಿದೀವಿ ಸರ್ ನಾವು. ಈಗ ಸರ್ಕಾರಕ್ಕೆ ವಿಚಾರ ತಲುಪಿಸೋದು ಬಗ್ಗೆ ನಾವು ಸುದ್ದಿ ಮಾಡಿ ನಿರಂತರ